ಅದರಿಂದ ನಿಮ್ಗೆ ಈ ಒಂದು ನಿನ್ನೆ ಸೆಷನ್ ಅಟೆಂಡ್ ಮಾಡಿ ಏನ್ ಅರ್ಥ ಆಯ್ತು, ಮತ್ತೆ ರಿಟೇಲಿಂಗ್ ಆಗಿರ್ಬೋದು, ನೆಕ್ಸ್ಟ್ ಬಂದ್ಬಿಟ್ಟು ಈ ತಿಂಗಳಿನ ಆಫರ್ಗಳು ಎಂತೆಂತ ಆಫರ್ಸ್ ಕೊಟ್ಟಿದ್ದಾರೆ, ಒನ್ ಆಫ್ ದ ಬೆಸ್ಟ್ ಆಫರ್ಸ್ ಇದಾವೆ, ಹೌದಲ್ವಾ? ಅದರಿಂದ ಯಾವ ಆಫರ್ಗಳಿಂದ ನೀವು ಇವತ್ತು ಮೂವ್ ಮಾಡಿದ್ರಿ, ಎಷ್ಟು ಜನಕ್ಕೆ ನೀವು ಎನ್ರೋಲ್ ಮಾಡಿಸಿ ಒಂದು 50 PV ಮಾಡಿಸಿದೀರಾ ಅನ್ನೋದನ್ನ ಶೇರ್ ಮಾಡ್ಕೊಬಹುದು. ಕೆಲವರಂತೂ ಫುಲ್ ಖುಷಿಯಾಗಿರ್ತಾರೆ. ಏನಕ್ಕೆ ಸರ್ ಅಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳಿಕ್ಕೆ. ಯಾಕಂದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಬೇರೆಯವ್ರಿಗೆ ಒಂದು ಸ್ಫೂರ್ತಿ ಆಗುತ್ತೆ. ಯಾಕಂದ್ರೆ ಅವರು ನಾನು ಈ ತರ ಮಾಡ್ಬೋದಾಗಿತ್ತಲ್ಲ, ನಾನೇ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಸ್ಫೂರ್ತಿ ಆಗುತ್ತೆ. ಅದರಿಂದ ಲೀಡರ್ಸ್, ಫ್ರೆಂಡ್ಸ್, ಪ್ರತಿಯೊಬ್ರು ಅಷ್ಟೇ ನೀವೇನ್ ಮಾಡ್ತೀರಾ ಅಂದ್ರೆ ಇವತ್ತಿನ ದಿನ ಏನ್ ಕೆಲಸ ಮಾಡಿದ್ರಿ ನೀವು, ವರ್ಕ್ ಆಕ್ಷನ್. ಯಾಕಂದ್ರೆ ಇವತ್ತು ನಮ್ಮ ಮೋದಿ ಕೇರ್ ಅಲ್ಲಿ ಆಗ್ಲಿ, ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗ್ಲಿ, ಆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಷನ್ ಮಾಡಿರೋರಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಹೌದಲ್ವಾ? ಅದಕ್ಕೋಸ್ಕರ ಇವತ್ತು ಯಾರ್ಯಾರು ಫೀಲ್ಡ್ ವರ್ಕ್ ಮಾಡಿದೀರಾ, ಎಷ್ಟು ಜನಕ್ಕೆ ರಿಟೇಲ್ ಮಾಡಿರೋದಾಗಿರ್ಬೋದು, ಅಥವಾ ಎನ್ರೋಲ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ನೀವು ಇಲ್ಲಿ ಬಂದು ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇನ್ನೊಬ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಲವರು ರಿಟೇಲಿಂಗ್ ಮಾಡೋದು ಒಬ್ಬೊಬ್ರು ಒಂದೊಂದು ಸ್ಕಿಲ್ ಇರುತ್ತೆ, ಹೌದಲ್ವಾ? ಆ ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಅಷ್ಟೇ, ನಾನು ಸ್ಟ್ರೇಂಜರ್ಸ್ ಮೀಟ್ ಮಾಡ್ತಾ ಇದ್ದಿದ್ದು. ಸ್ಟ್ರೇಂಜರ್ಸ್ ನ ಮೀಟ್ ಮಾಡ್ಬಿಟ್ಟು ನಾನು ಎನ್ರೋಲ್ ಮಾಡಿಸ್ತಾ ಇದ್ದೆ. ಓಕೆ, ಯಾಕಂದ್ರೆ ಇವತ್ತು ತುಂಬಾ ಜನಕ್ಕೆ ಯಾವ ತರ ಹೆಂಗಪ್ಪ ಮಾತಾಡೋದು, ಇವ್ರ ಹತ್ರ ಮಾತಾಡಿದ್ರೆ ಆಗ್ತಾರ ಇಲ್ವೋ ಅನ್ನೋದೆಲ್ಲ ನಮ್ಗೆ ಡೌಟ್ ಇರುತ್ತೆ, ಹೌದಲ್ವಾ? ಆದ್ರೆ ಸಿಂಪಲ್ ಆಗಿ ಹೋಗಿ ಅಪ್ರೋಚ್ ಮಾಡ್ಬೇಕು. ಆ ಸ್ಕಿಲ್ ಕೂಡ ಹೇಳ್ಕೊಟ್ರು ಮನೆಯೆಲ್ಲ, ಯಾವ ತರ ನಾನು ಮಾತಾಡ್ಬೇಕು. ಮೋದಿ ಕೇರ್ ಹೇಳ್ದೇನೆ ನಾನು ಜಸ್ಟ್ ಯಾವ ರೀತಿ ಅವ್ರಿಗೆ ಏನ್ ಬೇಕು, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು, ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿರ್ಬೋದು, ಮತ್ತೆ ವಿತೌಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್, ಇವೆಲ್ಲ ಬೇಕಾ ಬೇಡವಾ ಅಂತ ಕೇಳ್ಕೊಂತ ಬಂದ್ರೆ ಅವ್ರೆಲ್ಲ ಎಸ್ 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 ಅನ್ಕೊಂಡ್ ಬರ್ತಾರೆ. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತೇಳಿ ಇನ್ವೈಟ್ ಮಾಡ್ಬೋದು. ಓಕೆ, ಆ ತರ ಮಾಡಿ ನೀವು ಎಲ್ಲರಿಗೂ ಇನ್ವೈಟ್ ಮಾಡ್ಬೋದು. ಈಗ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಒಬ್ರು ಮೇಡಮ್ ಅವರು ಬಂದಿದ್ದಾರೆ ಶೇರ್ ಮಾಡ್ಲಿಕ್ಕೆ. ಎಸ್ ಮೇಡಮ್, ವೆಲ್ಕಮ್ ಮೇಡಮ್. ಮಾದೇವಿ ಮೇಡಮ್, ಒಂದು ನಿಮಿಷ ಮೇಡಮ್. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಎಸ್ ಮೇಡಮ್. ಸರ್, ಅದೇ ನೀವು ಶೇರ್ ಮಾಡ್ಕೊಳಕ್ ಹೇಳಿದ್ರೆ ಈ ಒಂದು ನ್ಯೂ ಜಾಯ್ನಿ ಅಂತ ಆಫರ್ಸ್ ಎಲ್ಲ ಬಂದ್ಮೇಲೆ, ಸೊ ಆಲ್ರೆಡಿ 1ನೇ ತಾರೀಕು ಈ ಆಫರ್ ಬರೋದಕ್ ಮುಂಚೆನೆ ಒಂದ್ ನ್ಯೂ ಜಾಯ್ನಿ ಮಾಡ್ಸಿದ್ದೆ. ಅವ್ರಿಗೂ ಮತ್ತೆ ಹೇಳ್ದೆ, ಸರ್ ಈ ತರ ಆಫರ್ ಬಂದಿದೆ, ಇನ್ನೊಂದ್ಸಲ ನೀವು ತಗೋಬಹುದು ಅಂತ ಹೇಳ್ಬಿಟ್ಟು, ಹಾ ಮ್ಯಾಮ್ ನಾನು ನೋಡ್ತೀನಿ, ಮನೇಲಿ ಹೋಗಿ ಲಿಸ್ಟ್ ಮಾಡ್ತೀನಿ ಅಂತ ಮತ್ತೆ ಹೇಳಿದ್ದಾರೆ. ಸೊ ಇವತ್ತು ಒಂದು ನ್ಯೂ ಜಾಯ್ನಿ ಆಯ್ತು. ಸೊ ತುಂಬಾ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಾನು ಯಾವಾಗ್ಲಾದ್ರೂ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತಾ ಇರ್ತಾರೆ, ಈ ತರ ಪಾಂಪ್ಲೆಟ್ಸ್ ಹಾಕ್ತಾ ಇರ್ತಾರೆ, ಇದು ಆಫರ್ ಇದೆ, ಇದು ಆಫರ್ ಇದೆ ಅಂತ. ಬಿಗ್ ಬಜಾರ್ದು, ಮಾರ್ಟ್ ಗಳಲ್ಲೆಲ್ಲ ಹಾಕ್ತಾ ಇರ್ತಾರೆ. ಅದು ಸೇಮ್ ಇದೇ ತರ ಒಂದೊಂದ್ ಪ್ರಾಡಕ್ಟ್ ಗೂನು ರೆಡ್ ಕಲರ್ ಅಲ್ಲಿ ಆಫರ್ 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 ಅಂತ ಹಾಕಿರ್ತಾರೆ. ಆತರ ನೋಡಿ ನನ್ ಮೈಂಡ್ ಸೆಟ್ ಮಾಡಿದ್ದೆ, ಅಯ್ಯೋ ಈ ತರ ಮೋದಿ ಕೇರಲ್ಲಿ ಬರ್ಬೇಕು, ಪಾಂಪ್ಲೆಟ್ ಹಾಕ್ಬೇಕು ಇದ್ರಲ್ಲಿ ಅಂತ ಅನ್ಕೊಳ್ತಾ ಇದ್ದೆ. ಇವಾಗೆಲ್ಲ ಸ್ಟೇಟಸ್ ಅಲ್ಲಿ ಹಾಕೊಂಡಿದೀನಿ ಅದನ್ನ. ತುಂಬಾ ಖುಷಿ ಆಯ್ತು. ಮತ್ತೆ 1ನೇ ತಾರೀಕಿಂದ ನಾನು ಟಾರ್ಗೆಟ್ ತಗೊಂಡಿದ್ದೆ 100 PV ಡೇ 1 ಅಲ್ಲಿ ಮಾಡ್ಬೇಕು ಅಂತ. ಆಲ್ರೆಡಿ ಮಾಡ್ತಿದ್ದೆ, ಅದೇನ್ ಹೊಸದಲ್ಲ. ಮತ್ತೆ ಈ ಸಲ ನಾನ್ ಟಾರ್ಗೆಟ್ ತಗೊಂಡಿದ್ದು 10,000 ನಂದು ಪರ್ಸನಲ್ ಬಿಲ್ಲಿಗೆ ಆಗ್ಬೇಕು ಅಂತ. 1ನೇ ತಾರೀಕು 100 PV ಮಾಡಿ, ಮತ್ತೆ ನಾನು 25 ಒಳಗಡೆ 10,000 ಮಾಡ್ಲೇಬೇಕು ಅಂತ ತಗೊಂಡಿದ್ದೆ. ಆಲ್ರೆಡಿ 10,000 ಆಗೋಯ್ತು. ಮತ್ತೆ 1ನೇ ತಾರೀಕು ನಂದು ಡೈರೆಕ್ಟ್ ಕ್ವಾಲಿಫೈ ಆಗ್ಬೇಕು, 1100 PV ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದನ್ನು ಮಾಡಿದೆ ಸರ್ ಈ ಸಲ. ಹೊಸ ವರ್ಷಕ್ಕೆ ಒಂದು ಹೊಸದನ್ನ ತಗೊಳ್ಳೇಬೇಕು. ಯಾಕಂದ್ರೆ ನಮಗ್ ನಾವೇ ಒಂದು ಟಾರ್ಗೆಟ್ ಅಂತ ಹಾಕೊಂಡಾಗ್ಲೇ ಆಗೋದು ಅಂತ ನನ್ಗೆ ತಗೊಂಡೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಡೈಲಿ ರಿಟೈಲ್ ನಾನ್ 3,000 rupees ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಮಾಡಿದ್ದೆ. ಸೊ ಇವತ್ತೂನು ಅಷ್ಟೇ, ಸಾಯಂಕಾಲದ ಅಷ್ಟೊತ್ತಿಗೆ 5 ಗಂಟೆಗೆ ನೋಡ್ದೆ ಬರೀ 1,300 ರೂಪಾಯಿ ಆಗಿತ್ತು. ಇನ್ನು 1,700 ರೂಪಾಯಿ ಮಾಡ್ದಲೆ ಬಾಗ್ಲ ಹಾಕಂಗಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಆಮೇಲೆ ಬಂದ್ರು, ತಗೊಂಡ್ ಹೋದ್ರು ಸರ್. 1,700 rupees ರಿಟೈಲ್ ಆಯ್ತು. ನಂಗೆ ತುಂಬಾ ಖುಷಿ ಆಯ್ತು. ನಾನ್ ಅನ್ಕೊಂಡ್ರೆ ಹಾಗೆ ಆಗತ್ತೆ ಅನ್ನೋದು ಹೇಳ್ತಾನೆ ಇರ್ತಾರೆ ರಾಜು ಸರ್ ಅವರೆಲ್ಲ, ನಿಮ್ ಸ್ಟ್ರೆಂತ್ ಇನ್ನು ಇದೆ ನೀವ್ ಮಾಡ್ಬೇಕು ಅಂತ. ಬಟ್ ಇವತ್ತು ನನಗೆ ಗೊತ್ತಾಯ್ತು, ನಾನ್ ಟಾರ್ಗೆಟ್ ಹಾಕೊಂಡ್ರೆ ಮಾಡ್ಲೇಬಹುದು ಅಂತ. ಪ್ರತಿಯೊಬ್ರು ಈ ತರ ಮೈಂಡ್ ಸೆಟ್ ಮಾಡಿ ಅವ್ರಿಗೆ ಅವರೇ ಒಂದು ಟಾರ್ಗೆಟ್ ತಗೋಬೇಕು ಸರ್. ನಾನ್ ಇಷ್ಟೇ ಮಾಡ್ಬೇಕು, ನಾನ್ ಇದನ್ ಮಾಡ್ಬೇಕು. ಯಾಕಂದ್ರೆ ನನ್ ಕೆಪಾಸಿಟಿ ನನ್ಗೆ ಗೊತ್ತಿರುತ್ತೆ.
ಅಲ್ವಾ? ವಜ್ರದ ಗಣಿ ಇದೆ ನಿಮ್ಮಲ್ಲಿ, ಗುರುತಿಸಿ Correct. ಗುರುತಿಸಿ ಅಂತ ಹೇಳ್ತಾನೆ ಇರ್ತಾರೆ. ಆ ವಜ್ರದ ಗಣಿ ನನ್ನಲ್ಲಿ ಏನು ಅಂತ ತಿಳ್ಕೊಂಡು ಮಾಡಿದಾಗ ಖಂಡಿತ ಆಗತ್ತೆ ಅಂತ ಗೊತ್ತಾಯ್ತು. ಇವತ್ತಿಗೆ ನಾನು 18,000 ಮಾಡಿದೀನಿ ಸರ್. 6ನೇ ತಾರೀಕು ಡೈಲಿ ರಿಟೇಲ್ 3,000 ಮಾಡಿ ಮುಗಿಸಿದೀನಿ. ತುಂಬಾ ಖುಷಿ ಆಯ್ತು ಸರ್ ನಂಗೆ. ಆ Wow. ಅವರಿಗಾಗಿ ಅವರೇ ಟಾರ್ಗೆಟ್ ತಗೋಬೇಕು ಅನ್ನೋದು ನಂದೊಂದು ಸರ್. ಯಾರೋ Great. ಹೇಳೋದಲ್ಲ, ಅಪ್ಲೈನ್ ಹೇಳೋದಲ್ಲ, ನೀವ್ ಇಷ್ಟ್ ಮಾಡಿ ಅಂತ. ನಾನಾಗ್ ನಾನ್ ತಗೊಂಡು ನನ್ನ ಅಪ್ಲೈನ್ ಹತ್ರ ಡಿಕ್ಲೇರ್ ಮಾಡ್ಬೇಕು, ನಾನ್ ಇದನ್ನ ಈ ಸಲ ಮಾಡಿ ಮುಗಿಸ್ತೀನಿ ಅಂತ. ಆತರ ನಾನ್ ಮಂಜುಳಾ ಮೇಡಮ್ ಹತ್ರ ಟಾರ್ಗೆಟ್ ತಗೊಂಡಿದ್ದೆ. 1ನೇ ತಾರೀಕೆ 1100 PV ಆಗೋಗಿತ್ತು ಟೀಮ್ ಇಂದ. ಮತ್ತೆ 100 PVನೂ ಮುಗಿಸಿದೀನಿ. ಫಸ್ಟ್ ಮೈಲ್ ಸ್ಟೋನ್ ಆಗಿದೆ. ಇದೆಲ್ಲ ನಾನು 5th ಒಳಗ್ ತಗೊಂಡಿದ್ದಿ ಟಾರ್ಗೆಟ್. ಅದು ಆಗಿದೆ ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ರಿಯಲಿ ಏನ್ ಹೇಳ್ತಾರೆ, ನನ್ನಲ್ಲೇ ವಜ್ರದ ಗಣಿ ಇದೆ, ನನ್ನಲ್ಲೇ ಆ ವಜ್ರದ ಗಣಿ ನಾನು ನೋಡ್ಕೊಂಡ್ಬಿಟ್ರೆ ನನಗೆ ನಾನೇ ಒಂದು ಡಿಸೈಡ್ ಮಾಡ್ಬೋದು ಅಂತೇಳಿ ನೀವು ಪ್ರೂವ್ ಮಾಡಿದ್ದೀರಾ ಮೇಡಮ್. ದಟ್ಸ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಫಸ್ಟ್ ಮೈಲ್ ಸ್ಟೋನ್ ರೀಚ್ ಆಗೋದಾಗಿರ್ಬೋದು, ಒಂದು 100 PV ಮಾಡೋದಾಗಿರ್ಬೋದು, ಡೈರೆಕ್ಟರ್ ಆಗ್ಬೇಕಂತೇಳಿ ನೀವು ಮೈಂಡ್ ಸೆಟ್ ಮಾಡಿದ್ದು ರಿಯಲಿ ಪ್ರತಿಯೊಂದು ನೀವು ಈಡೇರಿಸ್ಕೊಂತ ಇದೆ ಅಂದ್ರೆ ನನ್ನ ಮನಸ್ಥಿತಿ ಸರ್ ಏನ್ ಅನ್ಕೊಂತೀನಿ ಅದನ್ನ ಹಾಗೆ ಆಗುತ್ತೆ. ಮತ್ತೆ ನಾನು ಒಂದು ಗೋಲ್ ಸೆಟ್ಟಿಂಗ್ ಮಾಡ್ಬೇಕು. ಗೋಲ್ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರನೇ ಆಗೋದು. ಅದಕ್ಕೋಸ್ಕರನೇ ಹೇಳೋದು, ಪ್ರತಿಯೊಬ್ಬರು ಗೋಲ್ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ನೀವು ಗೋಲ್ ಸೆಟ್ ಮಾಡಿ ಬೇರೆಯವ್ರ ಕಾಂಪಿಟೇಷನ್ ಕೊಡೋದು ಅಲ್ಲ, ನನಗ್ ನಾನೇ ಕಾಂಪಿಟೇಷನ್ ಕೊಡೋದು. ನನಗ್ ನಾನೇ ಕಾಂಪಿಟೇಷನ್ ಕೊಟ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಖಂಡಿತ ಸಕ್ಸಸ್ ಆಗಿ ಆಗ್ತದೆ. ಅದೇ ರೀತಿ ಮೇಡಮ್, ಗ್ರೇಟ್ ಮೇಡಮ್, ನೀವು ಈ ತರ ಒಂದು ಮೈಂಡ್ ಸೆಟ್ ಮಾಡಿ ಅಚೀವ್ ಆಗಿದ್ದೀರಾ. ಅಚೀವ್ ಆಗಿ ನೋಡಿ ಎಷ್ಟು ಖುಷಿಯಿಂದ ಶೇರ್ ಮಾಡ್ಕೊಂಡ್ರಿ. ಓಕೆ, ರಿಯಲಿ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಇನ್ನು ನಿಮ್ಮ ಹೈಯರ್ ಲೆವೆಲ್ಸ್ಗೆ ನಿಮ್ಗೆ ವಿಶ್ ಮಾಡ್ತಾ ಆಲ್ ದ ಬೆಸ್ಟ್ ಮೇಡಮ್. ಈ ಒಂದು ಹೊಸ ವರ್ಷದಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ ಎಲ್ಲ ಸಾಧನೆ ಮಾಡ್ಲಿ. ಎಸ್ ಲೀಡರ್ಸ್, ಈಗ ನೆಕ್ಸ್ಟ್ ಇನ್ನು 2 minutes ಟೈಮ್ ಇದೆ. ಯಾರಾದ್ರೂ ಶೇರ್ ಮಾಡ್ಲಿಕ್ಕೆ ಇದ್ರೆ ಅವ್ರಿಗೆ ಒಂದು ಆಪರ್ಚುನಿಟಿ ಇದೆ. ಇಲ್ಲಾಂದ್ರೆ ನೆಕ್ಸ್ಟ್ ಇವತ್ತಿನ ಒಂದು ಸೆಷನ್ ನಾನು ಏನ್ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್ ಸೆಷನ್ ಅಂತ ಹೇಳ್ಬಿಟ್ಟು, ಅದರಿಂದ ಈಗ ಯಾರು ನಿಮ್ಮ ಟೀಮ್ ಅಲ್ಲಿ ಆಗಿರ್ಬೋದು ಯಾರಾದ್ರೂ ಇದ್ರೆ ಒಂದ್ಸರಿ ಕಾಲ್ ಮಾಡ್ಬಿಟ್ಟು ಜಾಯಿನ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಟುಡೇ ಇಟ್ಸ್ ವಿಲ್ ಬಿ ಮೇಜರ್. ಯಾಕಂದ್ರೆ ಹೊಸ ವರ್ಷದಲ್ಲಿ ಇವತ್ತಿನ ದಿನ ಒಂದು ಅದ್ಭುತವಾದಂತ ಸೆಷನ್ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಸಾವಿತ್ರಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸಾವಿತ್ರಿ ಮೇಡಮ್. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್ ಮಾರ್ನಿಂಗ್ ಮೇಡಮ್. ಸೊ ಹೇಳ್ಬೇಕು ಅಂತಂದ್ರೆ ಈ ಒಂದು ನ್ಯೂ ಜಾಯ್ನಿ ಆಫರ್ ಕೊಟ್ಟಿರೋದ್ರಿಂದ ನಮ್ಗೆಲ್ರಿಗೂ ಕಂಪನಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ರೆ, ಆಲ್ರೆಡಿ ನಾವು ಪ್ಯಾಂಪ್ಲೆಟ್ಸ್ ಟೈಪ್ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ ರೆಡಿಯಾಗಿ. ಅದನ್ನ ಸ್ಟೇಟಸ್ ಇಟ್ಟಿದ್ದಕ್ಕೇನೆ ಸುಮಾರು ಜನ ಕೇಳ್ಬಿಟ್ಟು ನನ್ನ ಟೀಮ್ ಅಲ್ಲೇ ನಮ್ ಗ್ರೂಪ್ ಅಲ್ಲಿ ಹಾಕಿದಾಗ ಕೂಡ ಇಷ್ಟು ದಿನ DP ಪ್ರೈಸ್ ಅಲ್ಲಿ ಅವ್ರ ID ನಲ್ಲಿ ಬೆನಿಫಿಟ್ ಸಿಗ್ತಾ ಇದೆ ಅಂದ್ರೂ ಕೂಡ ಅವರು ನ್ಯೂ ಜಾಯ್ನೀಸ್ ನ ತರ್ತಾ ಇರ್ಲಿಲ್ಲ. ಅದು ಮೇನ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಅವ್ರಿಗೊಂದು ಹೊಸ ಎಂತೂಸಿಯಾಸಮ್ ಸಿಕ್ಕಂಗಾಗಿದೆ. ಸೊ ಇದ್ರಲ್ಲಿ ಈ ತರ ಮಾಡಿದ್ರೆ ಓಕೆ ನಾವ್ ಹೇಳ್ಬೋದು ಇವ್ರಿಗೆ ಅಂತಂದು ಅನ್ಕೊಂಡು, ಸೊ ಆಲ್ರೆಡಿ ನಾನು ಕೂಡ 2-3 ಜನನ ಜಾಯಿನ್ ಮಾಡ್ಸಿದ್ದೀನಿ. ಮತ್ತೆ ಇವತ್ತು ಕೂಡ 2 ಹ್ಯಾಂಡಲ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಸೊ ಆಲ್ರೆಡಿ ನಾನ್ ಮಾಡ್ಬೇಕಾಗಿದೆ ಇವಾಗ ನೈಟ್ ಕೂತ್ಕೊಂಡು. ನಮ್ದು ಒಂದು ಟೀಮ್ ಅಲ್ಲಿ ನಾವು ಕಮಿಟೆಡ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಪ್ರತಿ ದಿನ ಏನೇನ್ ನಡೀತಾ ಇರುತ್ತೋ ಅದನ್ನೆಲ್ಲಾನು ಕೂಡ ಅವರು ಕೂಡ ಪೋಸ್ಟರ್ಸ್ ಎಲ್ಲ ವಿತ್ ಪೋಸ್ಟರ್ಸ್ ಅವ್ರು ಹಾಕ್ತಾ ಇರ್ತಾರೆ. ತುಂಬಾ ಈ ತರ ಮಾಡೋದ್ರಿಂದ ಒಂದು ಖುಷಿ ಸರ್. ನಿಜವಾಗ್ಲೂ ಎಲ್ರು ಕೂಡ ಚೆನ್ನಾಗಿ ವರ್ಕ್ ಮಾಡ್ಬಹುದು ಈ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಇನ್ನೊಬ್ರಿಗೂ ಕೂಡ ನಾವು ಪ್ಯಾಸಿವ್ ಇನ್ಕಮ್ ನ ಕೊಡ್ಸಕ್ ಹೆಲ್ಪ್ ಆಗುತ್ತೆ, ನಾವು ತಗೋಬಹುದು. ತುಂಬಾ ಬೆಸ್ಟ್ ಆಗಿದೆ ಸರ್. ನಾನು ಕೂಡ ಮಲೇಷಿಯಾ ಕೂಡ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. 3 months ಆಯ್ತು. ಎಸ್ ಸರ್, ತುಂಬಾನೇ ಇದು ಒಂದು ಟರ್ನಿಂಗ್ ಚೆನ್ನಾಗಿದೆ ಸರ್. ನ್ಯೂ ಜಾಯಿನ್ ಇದು ನನ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್. ಗ್ರೇಟ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಆಲ್ರೆಡಿ 3 months ಕ್ವಾಲಿಫೈ ಆಗಿದ್ದೀರಾ ಮಲೇಷಿಯಾದಕ್ಕೆ. ಇನ್ನೇನು ಜಸ್ಟ್ ಇನ್ನ 2 months ಇದೆ. 2 months ಆಗೋಗ್ಬಿಟ್ರೆ ನೀವು ಮಲೇಷಿಯಾ ಆರೋದಕ್ಕೆ ರೆಡಿ ಆಗ್ತೀರಾ. ಇದೇ ರೀತಿ ನಿಮ್ಮ ನೆಕ್ಸ್ಟ್ ನಿಮ್ಮ ಟೀಮ್ ಅಲ್ಲಿ ಇರೋರ್ಗು ಸಕ್ಸಸ್ ಕೊಡ್ಸಿ. ನೀವೇನ್ ಪ್ಲಾನ್ ಮಾಡ್ತೀರಾ ಅದನ್ನ ವರ್ಕ್ ಮಾಡ್ತಾ ಇದೀರಾ, ಸಕ್ಸಸ್ ಆಗ್ತಾ ಇದೀರಾ. ಓಕೆ, ಮಾಡ್ಲಿ, ಹೋಮ್ ಮೀಟಿಂಗ್ ಮಾಡ್ಲಿ, BOM ಮಾಡ್ಲಿ, ಅಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗೋದು ನಾವ್ ಯಾವ ತರ ಕಂಪನಿ ಬ್ಯಾಕ್ ಗ್ರೌಂಡ್ ಹೇಳ್ತೀವಲ್ಲ ಇಮಿಡಿಯೇಟ್ಲಿ ಇದನ್ನ ಅರ್ಥ ಮಾಡಿಸ್ತಾರ. ಅಷ್ಟು ಬೇಸಿಕ್ ಇದು. ಓಕೆ, ಸೊ ನೋಡೋಣ, ಗಮನ ಉಂಟು ಕೇಳಿ. ಇಟ್ಸ್ ಪ್ರೈಸ್ಲೆಸ್. ಇದು ಅರ್ಥ ಆಗ್ಬೇಕು, ಇದರಲ್ಲಿ ಏನ್ ತಾಕತ್ತಿದೆ, ಏನ್ ಲಾಜಿಕ್ ಇದೆ ಅಂತ ಹೇಳಿ. ಓಕೆ, ಸಂಪಾದನೆ ಮಾಡುವವರು 4 ಕೆಟಗರಿನಲ್ಲಿ ಬರ್ತಾರೆ. ಓಕೆ, ಸೊ ಸಂಪಾದನೆ ಮಾಡದೇ ಇರೋರು ಗೋಪಿ ಸರ್, ನೆಟ್ವರ್ಕ್ ಚೆಕ್ ಮಾಡಿ, ಇದಾಗ್ತಿದೆ. ದಂಡಪಿಂಡಗಳು. ಸರ್ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ವಾ ಸರ್? ಬಿಟ್ರೆ ಇವರೆಲ್ಲ 4 ಕೆಟಗರಿಗೆ ಬರ್ತಾರೆ. ಸರ್ ವಾಯ್ಸ್ ಬರ್ತಿದೆ, ಬಟ್ ಅದು ಪಿಕ್ಚರ್ ಸ್ವಲ್ಪ ಏನೋ ನೆಟ್ವರ್ಕ್ ಇಶ್ಯೂ ಇರಂಗಿದೆ. ಎಲ್ಲೆಲ್ಲಿ ಬಿಟ್ಟು ಬರ್ತಿದೆ. ಹೌದ್ರಾ? ಸೆಲ್ಫ್ ಎಂಪ್ಲಾಯ್ಡ್,
ಸ್ವ ಉದ್ಯೋಗಿಗಳು. ಓಕೆ, ನೆಕ್ಸ್ಟ್ ಪಿ, ಬಿಸ್ನೆಸ್ ಓನರ್, ಬಿಸ್ನೆಸ್ ಟೈಕೋನ್ಸ್, ಬಿಸ್ನೆಸ್ ಮ್ಯಾಗ್ನೆಟ್ಸ್. ನಾಲ್ಕು ವರ್ಗದಲ್ಲಿ ಬರ್ತಾರೆ. ತುಂಬಾ ಸರಳವಾಗಿದೆ, ಯಾವುದು ಸೈನ್ಸ್ ಇಲ್ಲ, ಫಿಸಿಕ್ಸ್ ಇಲ್ಲ, ತುಂಬಾ ಸರಳವಾಗಿದೆ, ಆದ್ರೆ ತುಂಬಾ ಅತ್ಯಮೂಲ್ಯವಾದಂತ ಒಂದು ಜ್ಞಾನ. ನೆಟ್ವರ್ಕ್ ಫುಲ್ ಇಶ್ಯೂ ಇದ್ದಂಗಿದೆ ಅಲ್ಲಿ. ನನ್ಗೆ ಆ ಲಿಂಕ್ ಕಳಿಸ್ಕೊಡಿ ಸರ್, ನಾನು ಮೊಬೈಲ್ ಅಲ್ಲಿ ಟ್ರೈ ಮಾಡ್ತೇನೆ. ಸರ್ ನಾನು ಮೊಬೈಲ್ ಅಲ್ಲಿ ಟ್ರೈ ಮಾಡ್ತೀನಿ ಸರ್, ಈಗ ಮೊಬೈಲ್ ಅಲ್ಲಿ ಇದು ಸ್ಟಾಪ್ ಮಾಡ್ತೀನಿ. ಓಕೆ, ಲೈಫ್ ಅನ್ನ ಜಾಲಿಯಾಗಿ ಕಳೀತಾರೆ, ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಅಷ್ಟು ಪ್ರಶ್ನೆಗೆ ಉತ್ತರ ಸಿಗ್ತಿವಾಗ ನಿಮ್ಮ ಕ್ಯೂರಿಯಾಸಿಟಿನ ತಣಿಸುತ್ತೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಲಾಜಿಕ್ ಇದೆ, ತುಂಬಾ ಮೆಕ್ಯಾನಿಸಮ್ ಇದೆ, ತುಂಬಾ ಎಕ್ಸಾಂಪಲ್ ಕೊಡುತ್ತೆ. ಗೋಪಿ ಸರ್ ವಾಯ್ಸ್ ಬರ್ತೀರಾ ನೋಡಿ ಸರ್. ಅಲ್ಲಿ ಶೇರ್ ಮಾಡ್ಬೇಕಾದ್ರೇನೆ ವಾಯ್ಸ್ ಅಂತ ಕೊಡ್ಬೇಕಿತ್ತು ನೋಡಿ. ಇಲ್ಲ, ನನ್ಗೆ ಆ ಲಿಂಕ್ ಕಳಿಸ್ಕೊಡಿ ಸರ್. ಗೋವಿಂದ್ರ ಸರ್ ಕಳಿಸಿದ್ದೆ ಸರ್ ನಿಮ್ಗೆ. ಎಸ್, ಬಂದಿದೆ, ಈಗ ಶೇರ್ ಮಾಡ್ತಿದ್ದೀನಿ. ಹಾ, ಫ್ರೆಂಡ್ಸ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಇದನ್ನ ಡಿಲೇ ಆಗ್ತಾ ಇದೆ. ಜಸ್ಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತೀವಲ್ಲ, ಆ ತರ. ಗೋವಿಂದ್ರ ಸರ್ ಶೇರ್ ಮಾಡ್ತಿದ್ದೀರಾ ಸರ್? ಮಾಡ್ತಾ ಇದ್ದೀನಿ. 15 yes, ಮಿನಿಟ್ಸ್ sir. ಶೇರ್ ಮಾಡ್ಲಾ ಈಗ? ಹಾ, ಟ್ರಂಪ್ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ಬುಕ್ಸ್ ಬರೆದಿದ್ದಾರೆ. ಯಾರು? yes, ಡೊನಾಲ್ಡ್ sir. ಟ್ರಂಪ್, Okay. ಅಮೆರಿಕದ ಮಾಜಿ ಅಧ್ಯಕ್ಷ, ನೆಟ್ವರ್ಕರ್ ಕೂಡ ಹೌದು, ಬಿಸ್ನೆಸ್ ಮ್ಯಾಗ್ನೆಟ್. ಅವರು ವೈ ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಈ ತರ ಕೆಲವು ಬುಕ್ ಅನ್ನು ಬರೆದಿದ್ದಾರೆ ಇಬ್ರು ಸೇರ್ಕೊಂಡು.
ಸೊ ಮಾಜಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂಡ್ ರಾಬರ್ಟ್ ಕಿಯೋಸಕಿ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಸರ್ ವಿಡಿಯೋ ಬರ್ತಾ ಇಲ್ಲ ನೋಡಿ. ಈಗ ನೋಡೋಣ, ಇದು $1 million ಸೀಕ್ರೆಟ್ ಅಗೇನ್. ಫುಲ್ ಸ್ಕ್ರೀನ್ ಮಾಡಿ. ಬೇಸಿಕ್ ಅಂದ್ರೆ ಹಾ, ನಾವು ಜಾಸ್ತಿ ಒತ್ತು ಕೊಟ್ಟಿಲ್ಲ, ಇನ್ನು ಮುಂದೆ ಒತ್ತು ಕೊಡ್ತೀವಿ ಇದಕ್ಕೆ. ಆಮ್ವೇದಲ್ಲಿ ಎಷ್ಟು ಜನಕ್ಕೆ ಆಮ್ವೇ ಗೊತ್ತು? ಥ್ಯಾಂಕ್ ಯು. ಆರಂಭದಲ್ಲಿ ಹೋಮ್ ಮೀಟಿಂಗ್ ಮಾಡುವಾಗ, 1-to-1 ಮಾಡುವಾಗ ಪ್ರತಿಯೊಬ್ರು ಕೂಡ ಈ ಟ್ರೈನಿಂಗ್ ನ ಕೊಡ್ತಾರಲ್ಲಿ. ರವಿ ಕುಲಕರ್ಣಿ ಅವರೇ ಗೊತ್ತಾ? ಆಮ್ವೇದಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗೋದೇ ಇದರಿಂದ. 1-to-1 ಮಾಡ್ಲಿ ಅವರು. ಯಾರಾದ್ರೂ ಆಮ್ವೇಯಿಂದ ಬಂದಿದ್ದೀರಾ? ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ಗೊತ್ತಿರ್ತದೆ ಕೆಲವರಿಗೆ. 1-to-1 ಮಾಡಲಿ, ಹೋಮ್ ಮೀಟಿಂಗ್ ಮಾಡಲಿ, BOM ಮಾಡಲಿ, ಅಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗೋದು ನಾವು ಯಾವ ಥರ ಕಂಪ್ನಿ ಬ್ಯಾಕ್ಗ್ರೌಂಡ್ ಹೇಳ್ತೀವಲ್ಲ, ಇಮಿಡಿಯೇಟ್ಲಿ ಇದನ್ನ ಅರ್ಥ ಮಾಡಿಸ್ತಾರೆ ಅವರು. ಅಷ್ಟು ಬೇಸಿಕ್ ಇದು. ಓಕೆ, ಸೊ ನೋಡೋಣ, ಗಮನ ಉಟ್ಟು ಕೇಳಿ. ಇಟ್ಸ್ ಪ್ರೈಸ್ಲೆಸ್. ಇದು ಅರ್ಥ ಆಗಬೇಕು, ಇದರಲ್ಲಿ ಏನು ತಾಕತ್ತಿದೆ, ಏನು ಲಾಜಿಕ್ ಇದೆ ಅಂತೇಳಿ. ಓಕೆ, ಸಂಪಾದನೆ ಮಾಡುವವರು 4 ಕೆಟಗರಿನಲ್ಲಿ ಬರ್ತಾರೆ. ಓಕೆ, ಸೊ ಸಂಪಾದನೆ ಮಾಡದೇ ಇರೋರು ಯಾರ್ಯಾರಾಗಾದ್ರೆ, ಯಾರ್ಯಾರು ಸಂಪಾದನೆ ಮಾಡಲ್ಲ? ನಿರುದ್ಯೋಗಿಗಳು, ಹೌಸ್ ವೈಫ್ಸು, ಮಕ್ಕಳು, ಸ್ಟೂಡೆಂಟ್ಸು, ರಿಟೈರ್ಡ್ ಪೀಪಲ್ಲು, ಇನ್ ಕೆಲವರು ಮತ್ಯಾರು ಸೋಂಬೇರಿಗಳು. ಹೌದಾ? ಕೈಲಾಗದೇ ಇರೋರು ಸೋಂಬೇರಿಗಳು ಅಥವಾ ದಂಡಪಿಂಡಗಳು. ಓಕೆ, ಅವ್ರನ್ನ ಬಿಟ್ರೆ ಉಳಿದಿರೋರೆಲ್ಲ ಈ 4 ಕೆಟಗರಿಗೆ ಬರ್ತಾರೆ. ಈ ಎಂಪ್ಲಾಯೀಸ್, ಓಕೆ, ಉದ್ಯೋಗಿಗಳು. ಎಸ್, ಸೆಲ್ಫ್ ಎಂಪ್ಲಾಯ್ಡ್, ಸ್ವ ಉದ್ಯೋಗಿಗಳು. ಓಕೆ, ನೆಕ್ಸ್ಟ್ ಬಿ, ಬಿಸ್ನೆಸ್ ಓನರ್, ಬಿಸ್ನೆಸ್ ಟೈಕೂನ್ಸ್, ಬಿಸ್ನೆಸ್ ಮ್ಯಾಗ್ನೆಟ್ಸ್. ಐ, ಇನ್ವೆಸ್ಟರ್ಸ್. 4 ವರ್ಗದಲ್ಲಿ ಬರ್ತಾರೆ. ತುಂಬಾ ಸರಳವಾಗಿ ಇದೆ, ಯಾವುದು ಸೈನ್ಸ್ ಇಲ್ಲ, ಫಿಸಿಕ್ಸ್ ಇಲ್ಲ, ಮ್ಯಾಥ್ಸ್ ಇಲ್ಲ, ತುಂಬಾ ಸರಳವಾಗಿದೆ. ಆದರೆ ತುಂಬ ಅತ್ಯಮೂಲ್ಯವಾದಂಥ ಒಂದು ಜ್ಞಾನ. ಓಕೆ, ನೋಡೋಣ. ಈಗ ಈ ಅಂದರೆ ದಯವಿಟ್ಟು ಮೊಬೈಲಲ್ಲಿ ಎಲ್ಲ ಮಾತಾಡೋಕೋಬೇಡಿ ಪ್ಲೀಸ್. ರೆಕಾರ್ಡಿಂಗು ನಡೀತಾ ಇದೆ, ಎಲ್ರಿಗೂ ಡಿಸ್ಟರ್ಬು ಆಗುತ್ತೆ. ಪಿನ್ ಡ್ರಾಪ್ ಸೈಲೆನ್ಸ್ ಬೇಕಾಗಿದೆ ಇಲ್ಲಿ. ಇವತ್ತಿನ ಟ್ರೈನಿಂಗಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಬಾ, ಜಾಸ್ತಿ ಆಗೋಯ್ತು. ಓಕೆ, ಸದ್ಯ 1,00,000 ಅನ್ಕೊಳ್ಳಿ ಸಾಕು. ಓಕೆ, ಅನ್ಕೊಳ್ಳೋಕೆ ಏನು ಬಿಡಿ, ಏನು ಕಾಸು ಕೊಡ್ಬೇಕಾಗಿದ್ಯಾ, ರೊಕ್ಕ ಕೊಡ್ಬೇಕಾಗಿದ್ಯಾ? ನಾನು 1,00,000 ಹೇಳ್ತಿದ್ದೀನಿ, ಅಡಿ ಕೋಟಿಗೆ ಹೋಗಿದ್ದೀರಾ. ಈಗ ಕೊಡಿ ಇವಾಗ. ಓಕೆ, ಇವತ್ತು ಸಂಜೆ ಒಳಗಡೆ ಒಂದು 10,000 ಕೊಟ್ಟೋಗಿ ಅಂತ ಹೇಳಿದ್ರೆ ಕೇಳ್ದ ಸೈಲೆಂಟಾಗಿ ಹೋಗ್ಬಿಡ್ತೀರಾ, ಸವಾಸನ ಬೇಡ ಅಂತೇಳಿ. ಓಕೆ ಸ್ನೇಹಿತರೆ, ಅಟೆನ್ಷನ್ ಕೊಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡ್ಕೋಬೇಡಿ. ಸೊ ಫ್ಲೋ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ. ಈ ಎಂಪ್ಲಾಯೀಸ್ ಮೆಜಾರಿಟಿ ಇವರೇ ಇರೋದು. ಓಕೆ, ನಮ್ಮ ದೇಶ ಯಾಕೆ ಹಿಂಗೆ, ಅಮೆರಿಕ ಯಾಕೆ ಹಂಗೆ, ಶ್ರೀಮಂತರು ಯಾಕೆ ಹಾಗೆ, ಬಿಸ್ನೆಸ್ ಮ್ಯಾಗ್ನೆಟ್ ಪೀಪಲ್ ಯಾವ ಥರ ಲೈಫನ್ನು ಜಾಲಿಯಾಗಿ ಕಳೀತಾರೆ, ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಇವಾಗ. ನಿಮ್ಮ ಕ್ಯೂರಿಯಾಸಿಟಿನ ತಣಿಸುತ್ತೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್, ತುಂಬ ಲಾಜಿಕ್ ಇದೆ, ತುಂಬ ಮೆಕ್ಯಾನಿಸಮ್ ಇದೆ, ತುಂಬ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ರಿಯಲ್ ಲೈಫ್ ಎಕ್ಸಾಂಪಲ್. ಈ ಎಂಪ್ಲಾಯೀಸ್, ಓಕೆ, ಅವರು ಕೆಲಸ ಮಾಡೋರು, ಓಕೆ, 8 ಗಂಟೆ 10 ಗಂಟೆ ದುಡಿತಾರೆ, ವೀಕೆಂಡ್ ಎಂಜಾಯ್ ಮಾಡ್ತಾರೆ. ಅವರು ಮೊಬೈಲ್ ಸೈಲೆಂಟ್ಗೆ ಹಾಕಿ ದಯವಿಟ್ಟು. ಓಕೆ, ದೇ ವರ್ಕ್ ಫಾರ್ ಜಾಬ್, ಸೆಲ್ಫ್ ಎಂಪ್ಲಾಯ್ಡ್, ದೇ ಓನ್ ಜಾಬ್. ಓಕೆ, ಅವ್ರು ಅನ್ಕೊಂಡಿರ್ತಾರೆ ನಂದೇ ಬಿಸ್ನೆಸ್ಸು, ನಾನೇ ನಿರ್ಧಾರ ಮಾಡ್ತೀನಿ, ಆರಾಮು, ಫ್ರೀಡಮ್ಮು ಅನ್ಕೋತಾರೆ. ಆದರೆ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರ್ತಾರೆ, ಬಿಗ್ ಟ್ರ್ಯಾಪ್. ಓಕೆ, ಸೊ ಹಾಗಾಗಿ ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಯಾರಿರ್ಬೋದು? ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಕಿರಾಣಿ ಅಂಗಡಿ ನಡೆಸೋರು, ಕಟಿಂಗ್ ಶಾಪು, ಹೋಟೆಲ್ ನಡೆಸೋರು, ಗಾರ್ಮೆಂಟ್ಸು, ಬ್ಯೂಟಿ ಪಾರ್ಲರು, ಪಾನ್ ಶಾಪು. ಓಕೆ, ಸೊ ಶೋರೂಮ್ ಇಟ್ಕೊಂಡಿರೋರು, ಈ ಥರ ಆಟೋ ಓಡಿಸೋರು. ಓಕೆ, ಇಂಜಿನಿಯರು, ಡಾಕ್ಟ್ರು, ಸಿವಿಲ್ ಇಂಜಿನಿಯರು, ಟೆಕ್ನಿಷಿಯನ್ನು, ಕಾರ್ಪೆಂಟ್ರು, ಎಲೆಕ್ಟ್ರಿಷಿಯನ್ನು. ಅರ್ಥ ಆಗ್ತಿದೆಯಲ್ಲ? ಇವರೆಲ್ಲ ಸೆಲ್ಫ್ ಎಂಪ್ಲಾಯ್ಡ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓನರ್ ಅವರೆಲ್ಲಿ ಬರ್ತಾರೆ? ಅವರು ಸೆಲ್ಫ್ ಎಂಪ್ಲಾಯ್ಡ್. 20 ಕೋಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅವರು ಬಿಸ್ನೆಸ್ ಓನರ್. ಓಕೆ, ಈಗ ನೋಡೋಣ, ಬಿಸ್ನೆಸ್ ಓನರ್ ಯಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಓನರ್ಗಳು, ಬಿಸ್ನೆಸ್ ಮ್ಯಾಗ್ನೆಟ್, ಬಿಸ್ನೆಸ್ ಟೈಕೂನ್, ಚೈನ್ಸ್ ಆಫ್ ರೆಸ್ಟೋರೆಂಟು. ಓಕೆ, ಸೊ ಫ್ಯಾಕ್ಟ್ರಿ ನಡೆಸ್ತಾ ಇರ್ತಾರೆ, ತುಂಬಾ ದೊಡ್ಡ ದೊಡ್ಡ ಶೋರೂಮ್ನ ಓಪನ್ ಮಾಡಿರ್ತಾರೆ, ತುಂಬಾ ದೊಡ್ಡ ದೊಡ್ಡ ಕಂಪ್ನಿ ಹುಟ್ಟಿಗೆ ಕಾರಣ ಆಗಿರ್ತಾರೆ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರ್ತಾರೆ. ಅವರು ಬಿಸ್ನೆಸ್ ಓನರು. ಓಕೆ, 20 ಕೋಟಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, 3-4 ವರ್ಷ ತುಂಬಾ ಹೋರಾಟ ಮಾಡಿ ಏಳು ಬೀಳನ ಕಂಡು ಬಿಸ್ನೆಸ್ ಅನ್ನು ಕಟ್ಟಿರ್ತಾರೆ. ತಾಳ್ಮೆ ಇರುತ್ತೆ ಅವರಿಗೆ, ರಿಸ್ಕ್ ತಗೊಳ್ಳೋ ಮೆಂಟಾಲಿಟಿ ಅವರು.
ಅವರಿಗೆ ಹೈ ರಿಸ್ಕ್ ಅಂದ್ರೆ ಇಷ್ಟ, ಹೈ ರಿಟರ್ನ್, ಹೈ ರಿಸ್ಕ್ ಹೈ ರಿಟರ್ನ್, ಆ ಥರ ಅವರು ಬಿಸ್ನೆಸ್ ಓನರು. ಓಕೆ, ಈಗ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ. ಈ ಇನ್ವೆಸ್ಟರ್ಸ್ ಇವರು ಸಿಂಪಲ್, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ತುಂಬ ದೊಡ್ಡ ಹಣನ ಇನ್ವೆಸ್ಟ್ ಮಾಡಿ ಅದರಿಂದ ಇಂಟ್ರೆಸ್ಟ್ ತೊಗೊತಾ ಇರ್ತಾರೆ, ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಓಕೆ, ಈ ಥರ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅವರೆಲ್ಲರೂ ಇನ್ವೆಸ್ಟರ್ಸ್. ದೆ ಗೆಟ್ ಪ್ಯಾಸಿವ್ ಇನ್ಕಮ್ ಹಾಗೆ. ಓಕೆ, ಸೊ ಈಗ ನೋಡೋಣ, ಇವ್ರು ಇದಾರಲ್ವಾ, ಇವ್ರದ್ದು ಆಲ್ಮೋಸ್ಟ್ ಸೇಮ್ ಮೆಂಟಾಲಿಟಿ, ಇವ್ರದ್ದು ಸೇಮ್ ಮೆಂಟಾಲಿಟಿ. ಓಕೆ, ಯಾಕೆ ನಮ್ಮ ದೇಶ ಹಿಂಗೆ? ತುಂಬ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಓಕೆ, ನಾವೆಲ್ಲಿದ್ದೀವಿ ನೆಟ್ವರ್ಕರ್ಗಳು, ಮೋದಿ ಕೇರ್ನವರು? ಕ್ಯೂರಿಯಾಸಿಟಿ ಇದೆಯಾ? ಓಕೆ, ಬರ್ತೀನಿ. ಈ ಎಂಪ್ಲಾಯೀಸ್ ಇವ್ರು ಯಾರಪ್ಪ ಅಂದರೆ, ಇವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, ತುಂಬ ಓದೋದ್ರಲ್ಲಿ ನಂಬಿಕೆ ಇವರಿಗೆ. ಡಿಗ್ರಿ, ಡಬಲ್ ಡಿಗ್ರಿ, ಡಿಪ್ಲೊಮಾ, PhD, ಅಕಾಡೆಮಿಕ್ ಎಜುಕೇಷನ್ಗೆ ಮಾತ್ರ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ, ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾ ಇಲ್ಲ ಅಂತ ಹೇಳಲ್ಲ, ಆದ್ರೆ ಅದೊಂದಕ್ಕೆ ಕೊಡ್ತಾರೆ, ಅದು ಮಾತ್ರ ಬೇಜಾರು ಅಷ್ಟೇ. ಓಕೆ, ಯಾವ ಥರ ಅಂದರೆ, ಅವರಿಗೆ ರಿಸ್ಕ್ ತಗೊಂಡು ಕಂಪ್ನಿ ಓನರ್ ಆಗಬೇಕು, ಬಿಸ್ನೆಸ್ ಓನರ್ ಆಗಬೇಕು, ಇಂಡಸ್ಟ್ರಿ ಓನರ್ ಆಗಬೇಕು, ಅದೆಲ್ಲ ತಲೆಗೆ ಹೋಗಲ್ಲ. ಗಂಟೆ ಹೊಡಿ, ಸಂಬಳ ತಗ. ಯಾರೋ ಕಂಪ್ನಿ ಕಟ್ಟಿರ್ತಾರೆ, ಅಲ್ಲಿ ನಾನು ಹೋಗಿ ಮೈ ಬಗ್ಸಿ ದುಡಿತೀನಿ, ಕಷ್ಟಪಟ್ಟು ದುಡಿತೀನಿ, ಒಂದು 20,000 ಸಂಬಳ ಬರ್ತದಪ್ಪ ಸಾಕು. ಇಷ್ಟೇ ಮೆಂಟಾಲಿಟಿ. ಓಕೆ, ನಾನೇನು ಪ್ರಪಂಚಕ್ಕೆ ಅನ್ನ ಹಾಕ್ಬೇಕಾಗಿದೆಯಾ, ನಾನು ಸತ್ತಾಗ ಹೊತ್ಕೊಂಡು ಹೋಗ್ತೀನಾ, ಈ ಮೆಂಟಾಲಿಟಿ. ಹಾಗಾದ್ರೆ ಬಿಸ್ನೆಸ್ ಓನರ್ಗಳು ಇವ್ರೇನು ಸತ್ತಾಗ ಹೊತ್ಕೊಂಡು ಹೋಗ್ತಾರ? ಮತ್ತೆ ಇಲ್ಲ. ಆದರೆ ಅವರು ಬಹಳ ಶ್ರೇಷ್ಠ. ಅವರು ಕೆಲವರಿಗೆ ಉದ್ಯೋಗ ಕೊಟ್ಟಿರ್ತಾರೆ. ಓಕೆ, ಅಷ್ಟು ಜನಗಳ ಫ್ಯಾಮಿಲಿಗೆ ಭರವಸೆ ಆಗಿರ್ತಾರೆ, ಅಷ್ಟು ಜನಕ್ಕೂ ಕೂಡ ಅನ್ನ ಆಗ್ತಾ ಇರ್ತಾರೆ. ಅವರು ಶ್ರೇಷ್ಠ ಅಂತ ಹೇಳ್ಬೋದು ಬಿಸ್ನೆಸ್ ಓನರ್ಗಳು. ಓಕೆ, ಒಬ್ಬ ರಿಟೈರ್ಡ್ ಆಗೋ ತಂದೆ 60ನೇ ವಯಸ್ಸಿಗೆ ರಿಟೈರ್ಡ್ ಆಗಿ ಪ್ರೈವೇಟಲ್ಲಿ ದುಡಿದಿರ್ತಾರೆ. ಓಕೆ, ಬೆನ್ನು ಬೆಂಡಾಗಿರ್ತದೆ, ಜೀವನ ಸವಿಸಿರ್ತಾರೆ. ರಿಟೈರ್ಡ್ ಆಗೋ ಟೈಮಲ್ಲಿ ತಂದೆ ಮಗನಿಗೆ ಹೇಳ್ತಾರೆ, ಮಗಳಿಗೆ ಹೇಳ್ತಾರೆ, ಮಗನೇ ಚೆನ್ನಾಗಿ ಓದು, ಚೆನ್ನಾಗಿ ಓದು, ಮಗಳೇ ಚೆನ್ನಾಗಿ ಓದು. ಅಪ್ಪ ಯಾಕೆ ಚೆನ್ನಾಗಿ ಓದಬೇಕು? ಯಾಕೆ ಗೊತ್ತಾ? ದೊಡ್ಡ ಕಂಪ್ನಿನಲ್ಲಿ ನೀನು ಕೆಲಸ ಹಿಡಿಬಹುದು. ದುರಂತ. ಯಾವ ತಂದೆ ತಾಯಿನೂ ಹೇಳಲ್ಲ ಓದು, ವಿಷಯ ಅರ್ಥ ಮಾಡ್ಕೋ, ವಿಷಯ ಸಂಗ್ರಹಣೆ ಮಾಡು, ಕಾಮನ್ ಸೆನ್ಸ್ ಡೆವಲಪ್ ಮಾಡ್ಕೋ. ಯಾಕೆ ಅಂದ್ರೆ ದೊಡ್ಡ ಕಂಪನಿಯ ಓನರ್ ಆಗ್ಬೋದು ಅಂತ ಯಾರು ಹೇಳಲ್ಲ. ಇದೇ ದೊಡ್ಡ ದುರಂತ. ಚೆನ್ನಾಗೋದು, ನೀನ್ ರ್ಯಾಂಕ್ ಬರಬೇಕು. ಕೇಳಿದಿರಲ್ಲ, ಕಾಂಪಿಟೇಷನ್ನು, ರೇಸು. ಓಕೆ, ಬೇಡ ಅಂತ ಹೇಳಲ್ಲ, ಆದರೆ ದುರಂತ ಏನಪ್ಪಾ ಅಂದ್ರೆ ಅಲ್ಲೇ ಸೆಟ್ಲ್ ಆಗ್ತಾರೆ. ಓಕೆ, ಸೊ ಹಾಗಾಗಿ ಆರ್ಡಿನರಿ ಥಿಂಕಿಂಗ್ ಇರ್ತದೆ. ಇವ್ರು ಅನ್ಕೊಂಡಿರ್ತಾರೆ ಏನು ಅಂತ ಹೇಳಿದ್ರೆ, ಜಾಸ್ತಿ ಸಂಪಾದನೆ ಮಾಡಬೇಕು ಅಂದ್ರೆ ಜಾಸ್ತಿ ವರ್ಕ್ ಮಾಡಬೇಕು. 20,000 ಸ್ಯಾಲ್ರಿ ಇದೆ ಫ್ಯಾಕ್ಟ್ರಿಲಿ, 40,000 ಬೇಕು. ಏನ್ ಮಾಡ್ತಾರೆ? OT, ಓವರ್ ಟೈಮ್ ಮಾಡ್ತಾರೆ, ಡಬಲ್ ಡ್ಯೂಟಿ. ಓಕೆ, ವೆರಿ ಗುಡ್, 16 ಗಂಟೆ ಡ್ಯೂಟಿ. ಈಗ 1 ಲಕ್ಷ ಬೇಕು. ಏನ್ ಮಾಡ್ತಾರೆ? ಬೇಕು 30 ಗಂಟೆ ದುಡಿಯೋಕ್ಕಾಗುತ್ತೆ ಡೈಲಿ? 16 ಗಂಟೆ ಮೇಲೆ ದುಡಿಯೋಕ್ಕಾಗಲ್ಲ, ಮುಗಿತಲ್ಲಿಗೆ. ಏನ್ ಮಾಡ್ತಾರೆ? ಕಂಪ್ರಮೈಸ್. ಓಕೆ, ಇನ್ಸ್ಟಾಲ್ಮೆಂಟು, ಅಡ್ಜಸ್ಟ್ಮೆಂಟು, ಲೈಫು, ಅಷ್ಟೇ ತಾನೆ? ಓಕೆ, ಹಾಗಾಗಿ ಇವ್ರ ಜೀವನ ಆರೋಗ್ಯ ಇರಲ್ಲ, 3 ಕಿಳಿಯಲ್ಲ, ತ್ರಿಶಂಕು ಸ್ಥಿತಿ. ಮಧ್ಯಮ ವರ್ಗದವ್ರದ್ದು. ಬಡವರು ಹೆಂಗೋ ಬದುಕ್ಬಿಡ್ತಾರೆ, ಶ್ರೀಮಂತರು ಚೆನ್ನಾಗಿರ್ತಾರೆ, ಆದ್ರೆ ಮಧ್ಯಮ ವರ್ಗದವ್ರು ಮಾತ್ರ ಪರಿಸ್ಥಿತಿ ಕೆಟ್ಟೋಗುತ್ತೆ, ತ್ರಿಶಂಕು ಸ್ಥಿತಿ ಆಗುತ್ತೆ. ಹೌದಾ ಇಲ್ವಾ? ಓಕೆ, ಸೊ ಫಸ್ಟ್ ವೀಕ್ ಇವರೆಲ್ಲ ಯಾಕೆ ಗೊತ್ತಾ? ಈ ಕೂಲಿಗಾರರು ಇರ್ತಾರಲ್ಲ, ಬಡವರು, ದೇ ಪ್ಲಾನ್ ಫಾರ್ ಅ ಡೇ. ದುಡಿ, ಸಾಯಂಕಾಲ ಒಳ್ಳೆ ಊಟ ಮಾಡು, ಎಣ್ಣೆ ಹೊಡಿ. ಇವತ್ತು ದುಡಿದ್ರು, ಇವತ್ತು ರೇಷನ್ ತಗೊಂಡ್ಬಂದ್ರು, ಅಡಿಗೆ ಮಾಡ್ಕೊಂಡು ದುಡಿದ್ರು, ಎಂಜಾಯ್ ಮಾಡಿದ್ರು. ಪೂರ್ ಕ್ಲಾಸ್ ದೇ ಪ್ಲಾನ್ ಫಾರ್ ಎ ಡೇ, ಮಿಡಲ್ ಕ್ಲಾಸ್ ದೇ ಪ್ಲಾನ್ ಫಾರ್ ವೀಕೆಂಡ್ ಆರ್ ಮಂತ್ ಎಂಡ್, ಬಟ್ ರಿಚ್ ಕ್ಲಾಸ್ ದೇ ಪ್ಲಾನ್ ಫಾರ್ ಇಯರ್ಸ್, ದೇ ಪ್ಲಾನ್ ಫಾರ್ ಡಿಕೇಡ್ಸ್. ಅಷ್ಟೇ ಡಿಫ್ರೆನ್ಸ್. ಓಕೆ, ಯಾವ ಥರ ನೋಡೋಣ. ಸಂಪಾದನೆ ಮಾಡೋರು, ನೌಕರಿಗೆ ಹೋಗೋರು, ಫಸ್ಟ್ ವೀಕ್ ಸ್ಯಾಲ್ರಿ, ಜನವರಿ ಫಸ್ಟ್ ವೀಕ್, ಫೆಬ್ರವರಿ ಫಸ್ಟ್ ವೀಕ್ ಸ್ಯಾಲ್ರಿ ಬಂತು, ಚಿನ್ನಾಟ, ಖುಷಿ, ಪಾರ್ಟಿಗೆ ಹೋಗೋದು, ಶಾಪಿಂಗ್ ಹೋಗೋದು, ರೆಸ್ಟೋರೆಂಟ್ಗೆ ಹೋಗೋದು, ಗೋಲ್ಡನ್ ವೀಕು. 2ನೇ ವಾರ ಸಿಲ್ವರ್ ವೀಕು, ಸ್ಯಾಲ್ರಿ ಕರಗಿರ್ತದೆ, ಸಿಲ್ವರ್ ವೀಕು. ಓಕೆ, ಸ್ವಲ್ಪ ನಡೀತಾ ಇರ್ತದೆ, ಖರ್ಚಿಗೆ ಸಣ್ಣ ಪುಟ್ಟ ದುಡ್ಡು ಇರ್ತದೆ. ಅವಾಗ ಸ್ಯಾಲ್ರಿ ಬಂದು 1 ವಾರ ಆಗಿರ್ತದೆ. 3ನೇ ವಾರ ಕಾಪರ್ ವೀಕು, ಫುಲ್ ಕರಗಿರ್ತದೆ, ಇರಲ್ಲ, ಖಾಲಿ ಆಗ್ತಾ ಇದೆ, ಕೈ ಖಾಲಿ ಆಗ್ತಾ ಇದೆ, ಇನ್ಸ್ಟಾಲ್ಮೆಂಟು, ಅಡ್ಜಸ್ಟ್ಮೆಂಟು. ಓಕೆ, ಫಸ್ಟ್ ವೀಕ್ ಯಾವುದು? 2ನೇ ವಾರ,
3ನೇ ವಾರ 4ನೇ ವಾರ ಪಾಪರ್ ವೀಕ್. ಫ್ಯಾಕ್ಟಾ? ಓಕೆ. ಎಷ್ಟು ಜನ ಪರದಾಡ್ತಾ ಇದ್ದಾರೆ? ಜಾಬ್ಗೆ ಹೋಗೋರು, ಸಾಮಾನ್ಯ ವ್ಯಕ್ತಿಗಳು, ಸಣ್ಣ ಪುಟ್ಟ ಬಿಸ್ನೆಸ್ ನಡೆಸೋರು, ಬಹಳ ಕಷ್ಟ ಅವ್ರ ಲೈಫು. ಎಷ್ಟು ವರ್ಷ ಈ ತರ ಜೀವನ? ಸಾಯೋ ತನಕ. ರೆಸ್ಟ್ ಇದೆಯಾ? ಆರಾಮಾಗಿರಕ್ಕಾಗುತ್ತಾ? ಇದರಿಂದ ಮುಕ್ತಿ ಯಾವತ್ತು? ಸತ್ ಮೇಲೆ. ಓಕೆ. ಡೆಡ್ ಎಂಡ್ ಗೊತ್ತು ಅವರಿಗೆ, ಅದ್ರ ಕನಸು ಕಾಣೋದನ್ನ ಬಿಟ್ಟಿದಾರಾ? ಇಲ್ಲ. ಏನೋ ಆಗುತ್ತೆ, ಒಂದಿನ ನಾನು ಶ್ರೀಮಂತನಾಗ್ತೀನಿ ಅನ್ಕೊಂಡಿದಾರಾ? ಅದು ಯಾವತ್ತೂ ಆಗಲ್ಲ. ಹೇಗಿದ್ದಾರೋ ಹಾಗೆ ಇರ್ತಾರೆ. ಓಕೆ. ಸೊ ಇದು ವರ್ಕರ್ ಮೆಂಟಾಲಿಟಿ ಅವ್ರದ್ದು ಪರಿಸ್ಥಿತಿ. ಆದರೆ ನೋಡೋಣ, ಬೇರೆ ವರ್ಗ ಇದೆ. ಇವ್ರು ಏನು ಅನ್ಕೊಂಡಿರ್ತಾರೆ ಅಂದ್ರೆ, ಇದು ಇನ್ಕಮ್ ಗೆರೆ, ಇದು ಎಕ್ಸ್ಪೆನ್ಸ್ ಗೆರೆ. ಯಾವ್ದು ದೊಡ್ಡದಿದೆ? ಎಕ್ಸ್ಪೆನ್ಸ್ ಗೆರೆ ದೊಡ್ಡದಿದೆ. ಇದನ್ನ ಕಟ್ ಮಾಡಕ್ ನೋಡ್ತಾರೆ. ಇದು ಕಡಿಮೆ ಮಾಡೋಣ, 30,000 ಕಮಿಟ್ಮೆಂಟ್ ಅನ್ನ 25,000 ಮಾಡೋಣ, 26,000 ಮಾಡೋಣ ಅಂತ ಒದ್ದಾಡ್ತಾರೆ. ಓಕೆ. ಬೇರೆ ದಾರಿನೇ ಇಲ್ಲ ಇವರಿಗೆ. ಓಕೆ. ಅವರು ಮೀನು ಹಿಡಿತಿರೋದು ಸಣ್ಣದಾಗಿರ್ತಕ್ಕಂಥ ಬಾವಿನಲ್ಲಿ. ಸಿಕ್ಕರೆ ಸಿಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸಮುದ್ರದಲ್ಲಿ ತಿಮಿಂಗ್ಲ ಹಿಡಿಯೋದು ಗೊತ್ತಿಲ್ಲ ಅವರಿಗೆ. ಓಕೆ. ಸಣ್ಣ ಮೀನು ಹಾಕಿ ದೊಡ್ಡ ಮೀನು ಹಿಡಿಯೋದು ಗೊತ್ತಿಲ್ಲ ಅವರಿಗೆ. ಓಕೆ. ಆದರೆ ಇವರು ರಿಚ್ ಕ್ಲಾಸ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಖರ್ಚು ಎಷ್ಟಾದ್ರೂ ಇರಲಿ, ಕಮಿಟ್ಮೆಂಟ್ ಎಷ್ಟಾದ್ರೂ ಇರಲಿ, ಸಾಲ ಎಷ್ಟಾದ್ರೂ ಇರಲಿ, ಮತ್ತೆ ಸಾಲ ಮಾಡ್ತೀನಿ, ಬೇಕಾದ್ರೆ ಫ್ಯೂಚರ್ ಅಲ್ಲಿ ಸಂಪಾದನೆ ಮಾಡ್ತೀನಿ, ಇನ್ಕಮ್ ಗೆರೆ ಜಾಸ್ತಿ ಮಾಡ್ಕೊಳಕ್ ಹೋಗ್ತಾರೆ ಅವರು. ಇವರು ರಿಚ್ ಆಗ್ತಾರೆ, ಇವರು ಬಿಸ್ನೆಸ್ ಓನರ್ಗಳು. ಅಷ್ಟೇ ಡಿಫ್ರೆನ್ಸ್. ಓಕೆ. ಸೊ ಇವ್ರು ಅನ್ಕೋತಾರೆ ಉಳಿತಾಯ ಮಾಡಿ ಶ್ರೀಮಂತರಾಗ್ಬೋದು ಅಂತೇಳಿ. ದುಡಿಮೆ ಮಾಡಿ ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡಿದವರು ಶ್ರೀಮಂತರಾಗಕ್ಕಾಗುತ್ತಾ? ಸಾಧನೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಕನಸು ಕಾಣೋದು ಬಿಡಲ್ಲ. ಸೊ ನಾರ್ಮಲ್ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ಅವರು ದೊಡ್ಡ ಆಲೋಚನೆ ಬರೋದಿಲ್ಲ ಅವರಿಗೆ. ಅವರು ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕಾಗಿದೆ. ಇವರು ಎಂಪ್ಲಾಯಿ, ಬಿಸ್ನೆಸ್ ಓನರು ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾರೆ. ಇವ್ರು ಹೆಂಗ್ ಹೋಗ್ತಾರೆ ನೋಡೋಣವಾ? ಓಕೆ. ಒಬ್ಬ ಬಿಸ್ನೆಸ್ ಮ್ಯಾನು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೇಗೆ ಹೋಗ್ತಾರೆ? ಟ್ರೈನಲ್ಲಿ ಹೋಗ್ತಾರಾ, ಬಸ್ಸಲ್ಲಿ ಹೋಗ್ತಾರಾ? ಫ್ಲೈಟ್. ಗೊತ್ತಿದೆಯಲ್ಲ? ಓಕೆ. ಸೊ ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟು, ನೋ ಪ್ರಾಬ್ಲಮ್, ಖರ್ಚು ಅನ್ಕೊಳ್ಳಲ್ಲ. ಓಕೆ. ಸೊ ಅಪ್ ಅಂಡ್ ಡೌನು, ಫ್ಲೈಟ್ ಟಿಕೆಟ್ 20,000, 5 ಸ್ಟಾರ್ ಹೋಟೆಲ್ ಉಳ್ಕೊಳ್ಳೋಕ್ಕೆ ಅಲ್ಲಿ ಊಟ ಎಲ್ಲ ಸೇರಿ ಅಲ್ಲೊಂದು 30,000, ಟೋಟಲ್ 50,000. ಬೆಳಿಗ್ಗೆ ಹೋಗ್ತಾರೆ, 5 ಸ್ಟಾರ್ ಹೋಟ್ಲಲ್ಲಿ ಡೀಲ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತಾರೆ. ಬೆಳಿಗ್ಗೆ ಓದ್ ಬಿಟ್ಟವರು ಸಾಯಂಕಾಲ ಬೆಂಗಳೂರಲ್ಲಿ ವಾಪಸ್ ಇದ್ದಾರೆ. ಒಂದು ದೊಡ್ಡ ಡೀಲ್ ಮುಗಿಸ್ಕೊಂಡ್ ಬಂದಿರ್ತಾರೆ, ಒಂದು ಒಳ್ಳೆ ಟ್ರೈನಿಂಗ್ ಅಟೆಂಡ್ ಆಗಿ ಬಂದಿರ್ತಾರೆ, ಒಂದು ಐಡಿಯಾನ ಅವರು ಖರೀದಿ ಮಾಡಿ ಬಂದಿರ್ತಾರೆ, ಒಂದು ಪ್ರಾಡಕ್ಟ್, ಒಂದು ಏನಾದರೂ ಒಂದು ಹೊಸ ವಿಚಾರ ಡಿಸ್ಕಷನ್ ಮಾಡಿ ಬೋರ್ಡ್ ರೂಮ್ ಮೀಟಿಂಗ್ ಮಾಡಿ ವಾಪಸ್ ಬಂದಿರ್ತಾರೆ ಬಿಸ್ನೆಸ್ ಓನರ್ಗಳು. ಆದರೆ ಇವರು ಮಾತ್ರ, ಇವರಿಗೆ ಸಮಯದ ವ್ಯಾಲ್ಯೂ ಅಷ್ಟು ಗೊತ್ತಿಲ್ಲ. ಅವ್ರ ಟೈಮ್ ಅಂದ್ರೆ ಒಂದು ದಿನದ ವ್ಯಾಲ್ಯೂ ಅವ್ರ ಸ್ಯಾಲ್ರಿ ಡಿವೈಡ್ ಬೈ 30 days. MRP 15,000 ಸ್ಯಾಲ್ರಿ ಇದೆ ಅಂದ್ರೆ ಒಂದು ದಿನದ MRP ಎಷ್ಟು? 500 ರೂಪಾಯಿ. 500 ರೂಪಾಯಿ ಸಂಪಾದನೆ ಮಾಡ್ತಿರೋ ವ್ಯಕ್ತಿಗೆ ಫ್ಲೈಟಲ್ಲಿ ಹೋಗು 20,000 ಇನ್ವೆಸ್ಟ್ ಮಾಡೋದ್ರೆ ಹೋಗ್ತಾರಾ? ಅಯ್ಯೋ, ಏನಕ್ಕೆ ಹೋಗಿ ವಾಪಸ್ ಬರೋದು ಅಷ್ಟು ವೇಗವಾಗಿ? ದುಡ್ಡು ಯಾರು ಇನ್ವೆಸ್ಟ್ ಮಾಡೋದು? ಆರಾಮಾಗಿ ಸ್ಲೀಪರ್ ಕ್ಲಾಸಲ್ಲಿ ಬುಕ್ ಮಾಡ್ಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು 2 ದಿನದಲ್ಲಿ ಅನ್ಕೋತಾರೆ. 2 ದಿನ ಈ ಕಡೆಯಿಂದ ನಿದ್ದೆ ಮಾಡ್ತಾ ಹೋಗ್ತಾರೆ. ಅವ್ರು 1 ದಿನದಲ್ಲಿ ಎಲ್ಲ ಡೀಲ್ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಬೆಂಗಳೂರಿಂದ ಮತ್ತೆ ಆಲ್ರೆಡಿ ಸಿಂಗಾಪುರ್ಗೆ ಹೋಗಿರ್ತಾರೆ. ಬಿಸ್ನೆಸ್ ಕ್ಲಾಸ್ ಪೀಪಲ್. ಓಕೆ. ಇವರಿಗೆ ದೊಡ್ಡದಾಗ ಆಲೋಚನೆ ಮಾಡೋಕ್ಕಾಗಲ್ಲ, ರಿಸೋರ್ಸ್ ಇಲ್ಲ, ಎಕ್ಸ್ಪ್ಯಾಂಡ್ ಮಾಡಲ್ಲ, ಥಿಂಕಿಂಗು ನಾರ್ಮಲ್ ಥಿಂಕಿಂಗ್ ಅಲ್ಲಿ ಇರ್ತಾರೆ. ಇವರು ಸೆಕ್ಯೂರಿಟಿ ಬೇಕು ಇವರಿಗೆ ದೊಡ್ಡ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ನೆಕ್ಸ್ಟ್ ಸ್ಲೈಡ್, SBI ಸ್ಲೈಡ್. ಓಕೆ. ಆ ಥರ ಇರ್ತಾರೆ ಇವರು. ನೆಕ್ಸ್ಟ್ ಸೆಲ್ಫ್ ಎಂಪ್ಲಾಯ್ಡ್. ಓಕೆ. ಸೊ ಇವ್ರು ಅನ್ಕೊಂಡಿರ್ತಾರೆ ಸೆಲ್ಫ್ ಎಂಪ್ಲಾಯ್ಡು, ನಾನು ಅಂಗಡಿ ಇದೆ ನಂದು, ನಾನು ಆಕ್ಚುಲಿ ಕೆಲಸ ಕೊಟ್ಟಿದ್ದೀನಿ, ಗುಡ್ ಅದು ಆಕ್ಚುಲಿ. ಆದರೆ ಅದೇ ದೊಡ್ಡದು ಅನ್ಕೊಂಡ್ಬಿಡ್ತಾರೆ. ಆದರೆ ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು ಆಕ್ಚುಲಿ. ಈಗ ಕೆಲವರು ಓಕೆ. ಸೊ ಅಲ್ಲಿ ಅವ್ರಿಗೆ ಟೈಮ್ ಇಲ್ಲ, ಎಂಪ್ಲಾಯಿಗಳಿಗೆ ಸೆಕ್ಯೂರಿಟಿ ಖಂಡಿತ ಇಲ್ಲ. ಅವ್ರಿಗೆ ಅನ್ಕೊಂಡಿರ್ತಾರೆ ಜಾಬ್ ಸೇಫ್ಟಿ ಅಂತೇಳಿ. ಜಾಬ್ ಸೇಫ್ಟಿ ಇಸ್ ಎ ಜೋಕ್. ಗೌರ್ಮೆಂಟ್ ಜಾಬ್ಗೆನೇ ಸೇಫ್ಟಿ ಇಲ್ಲ ಇವತ್ತು. ಗೌರ್ಮೆಂಟ್ ಜಾಬ್ಗೆನೇ ಪೆನ್ಷನ್ ಇಲ್ಲ. ನೀವು ನೋಡಿರ್ಬೋದು, ಎಂಥ ಬಿಸ್ನೆಸ್ ಮ್ಯಾನ್ ಆದ್ರೂ ನನ್ನ ಮಗಳನ್ನ ಅವ್ರಿಗೆ ಕೊಡಲ್ಲಪ್ಪ, ಅವನು ಗೌರ್ಮೆಂಟ್ ಜಾಬ್ ಆಗಿರಲಿ, ಅವ್ನು ಪ್ಯೂನ್ ಆಗಿದ್ರು ಕೊಡ್ತೀನಿ ಅಂತಾರೆ. ಓಕೆನಾ? ಮೆಂಟಾಲಿಟಿ ಪ್ರಾಬ್ಲಮ್. ಓಕೆ. ಸೊ ಅದೇ ತರ ಈ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಏನಿದ್ದಾರೆ ಅವ್ರಿಗೂ ಕೂಡ ಟೈಮ್ ಇಲ್ಲ. ಟ್ರೇಡ್ ಫಾರ್ ಮನಿ, ಟೈಮ್ನ ಇನ್ವೆಸ್ಟ್ ಮಾಡೋದು, ಅಷ್ಟು ಸಂಪಾದನೆ ಮಾಡೋದು. ಒಬ್ಬ ಅಂಗಡಿ ಇಟ್ಟಿರೋನು ಯಾವತ್ತಾರು ಫ್ರೀ ಆಗಿರ್ತಾರ? ನೋಡಿದ್ದೀರಾ? ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಕಿರಾಣಿ ಅಂಗಡಿಯವ್ರ ಲೈಫು? 6 ಗಂಟೆ. ಮುಗಿಯೋದು ಹಬ್ಬಕ್ಕೆ ಎಷ್ಟು ದಿವಸ ರಜೆ ಹಾಕ್ತಾರೆ? ಮದುವೆಗೆ ನೋ ಚಾನ್ಸ್, ರಜಾನೇ ಇಲ್ಲ. ಹೌದಾ?
ಅವ್ರು ಏನಾದ್ರೂ ಮದುವೆಗಳಿಗೆ ಹೋಗ್ಬಿಟ್ರೆ ಜನ ಆಶ್ಚರ್ಯವಾಗಿ ನೋಡ್ತಾರೆ. ಹೌದಾ? ಸ್ವಂತದ್ದೇ ಆಗಿರ್ಬೇಕು, ಫ್ಯಾಮಿಲಿದೇ ಆಗಿರ್ಬೇಕು, ಅದಕ್ಕೆ ಹೋಗ್ತಾರವ್ರು. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಓಕೆ, ಹಾಗಂತೇಳಿ 15 ಗಂಟೆ 12 ಗಂಟೆ ದುಡಿತಾರೆ ಅಂತೇಳಿ ಅವರು ಅಂಗಡಿ ಎದುರುಗಡೆ ಮನೆ ಎದುರುಗಡೆ ಬೆನ್ಸ್ ಕಾರ್ ಇರ್ತದಾ? ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾರಾ? ಬಂಗ್ಲೆ ಇರುತ್ತಾ? ಹೆಸರು ಸಂಪಾದನೆ ಮಾಡ್ತಾರಾ? ಯಶಸ್ಸು ಸಂಪಾದನೆ ಮಾಡ್ತಾರಾ? ಯಾವುದೂ ಇಲ್ಲ. ಸೊ ಹಾಗಾಗಿ ಅವ್ರದ್ದು ಕೂಡ ನಾರ್ಮಲ್ ಲೈಫು. ಓಕೆ, ಒತ್ತಡ ಜಾಸ್ತಿ ಇರ್ತದೆ, ಟೆನ್ಷನ್ ಲೈಫ್ ಇವರಿಗೆ. ಇವರು ಸೆಲ್ಫ್ ಎಂಪ್ಲಾಯ್ಡು, ಲಿಮಿಟೆಡ್ ಮಾರ್ಕೆಟು, ಲಿಮಿಟೆಡ್ ಕಸ್ಟಮರು, ಸೆಲ್ಫ್ ಎಂಪ್ಲಾಯ್ಡು. ಓಕೆ, ಸೊ ಹಾಗಾಗಿ ಏಕಾಂಗಿಯಾಗಿ ದುಡಿತಾ ಇರ್ತಾರೆ, ಬೆಳೆಯೋಕ್ಕಾಗಲ್ಲ. ಆದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬರಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಅದು ಎಕ್ಸ್ಟ್ರಾಡಿನರಿ ಸಾಧನೆ. ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ರು, ಇಲ್ಲಿದ್ರು. ರಿಯಲ್ ಆಗಿರೋದು, ದಿಗ್ಭ್ರಮೆ ಒಳಗಾಗ್ತೀರಾ ಈ ಎಕ್ಸಾಂಪಲ್ ಕೇಳಿಸ್ಕೊಂಡಾಗ. ಓಕೆ, ಕೇಳಿಸ್ಕೊಳ್ಳಿ. ಗಾರೆ ಕೆಲಸ ಮಾಡ್ತಿದ್ರು, ಆಮೇಲೆ ಮೇಸ್ತ್ರಿ ಆದ್ರು. ಓಕೆ, ಒಂದು 20 ಜನ ಕೆಲ್ಸಕ್ಕೆ ಇಟ್ಕೊಂಡ್ರು, ಮೇಸ್ತ್ರಿ ಆದ್ರು. ಅದಾದ್ಮೇಲೆ 10 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕಾಂಟ್ರಾಕ್ಟರ್ ಆದ್ರು, ಬಿಲ್ಡರ್ ಆದ್ರು, ಬಿಸ್ನೆಸ್ ಟೈಕೂನ್ ಆದ್ರು, ಫ್ಯಾಕ್ಟ್ರಿಗಳನ್ನ ಕಟ್ಟಿದ್ರು, ಕಾಲೇಜನ್ನ ಕಟ್ಟಿದ್ರು, ಹಾಸ್ಪಿಟಲ್ ಕಟ್ಟಿದ್ರು, ಹೆಸರಾಂತ ಉದ್ಯಮಿ ಆದ್ರು, ಲೆಜೆಂಡರಿ ಆದ್ರು. MS ರಾಮಯ್ಯ. ವಾವ್! ಎಷ್ಟು ಜನ ಗಾರೆ ಕೆಲಸ ಮಾಡ್ತಿದ್ದವರು MS ರಾಮಯ್ಯ ಆದ್ರು, ಅಥವಾ ಅವರ 5% ಆದ್ರು, ಅವ್ರು 1% ಆದ್ರು. ಸೊ ಯಾವ ಮೆಂಟಾಲಿಟಿ MS ರಾಮಯ್ಯ? ಬಿ ಮೆಂಟಾಲಿಟಿ. ಅವ್ರ ಜೊತೆ ಕೆಲಸ ಮಾಡ್ತಿದ್ದವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಅವ್ರ ಯಾವ ಮೆಂಟಾಲಿಟಿ? ಸಿಂಪಲ್. ಅದೇ ತರ ವಿಜಯ್ ಸಂಕೇಶ್ವರ್, ಲಾರಿ ಡ್ರೈವರ್, ಲಾರಿ ಕ್ಲೀನರ್, ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಬಿಸ್ನೆಸ್ ಟೈಕೂನ್, ಬಿಸ್ನೆಸ್ ಓನರ್, ಇಂಡಿಯಾದಲ್ಲೇ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಂಬರ್ 1 VRL ಮುಖಾಂತರ ಪ್ರಸಿದ್ಧರಾದ್ರು. ಅರ್ಥ ಆಯ್ತಾ ಇವಾಗ? ಓಕೆ, ಒಬೆರಾಯ್ ಹೋಟ್ಲಲ್ಲಿ ಕ್ಲೀನರ್ ಆಗಿದ್ರು. ನೆಕ್ಸ್ಟು ಅವಕಾಶ ಸಿಕ್ತು, ಹೋಟ್ಲು ಓನರ್ ಯಾವುದೋ ಕಾರಣಕ್ಕೆ ಸೇಲ್ ಮಾಡಬೇಕು ಅಂತ ಅನಿಸ್ತು, ಕಾಸ್ಟ್ಲಿ ಇತ್ತು, ದುಡ್ಡು ಇದ್ದಿಲ್ಲ, ಆದರೆ ಮೆಂಟಾಲಿಟಿ ಸ್ಟ್ರಾಂಗ್ ಇತ್ತು. ಅವ್ರೇನು ಮಾಡಿದ್ರು ಅಂದರೆ ಇವರಿಗೆ ಒಂದು ಅವಕಾಶ ಕೊಟ್ಟರು, ಒಳ್ಳೆ ಹುಡುಗ ದುಡಿತಾನೆ ಇವನು ಅಂತೇಳಿ. ಅವರು ಸಾಲ ಮಾಡಿ ಹೋಟ್ಲಿಗೆ ಓನರ್ ಆದರು, ಸಣ್ಣ ಹೋಟೆಲ್. ಆದರೆ ಆಗ ಕನಸ್ಕೊಂಡ್ರು, ಈ ಹೋಟೆಲ್ನಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡು ಮುಂದೆ ಎಲ್ಲ 50 ದೇಶದಲ್ಲಿ ನನ್ನದೇ ಆದಂಥ ಒಂದು 5 ಸ್ಟಾರ್ ಹೋಟ್ಲಿಗೆ ನಾನು ಓನರ್ ಆಗಬೇಕು ಅಂತ ಕನಸ್ಕೊಂಡ್ರು. ಅವರೇನೆ ಒಬೆರಾಯ್ ಗ್ರೂಪ್ ಆಫ್ ಹೋಟೆಲ್ಸ್. 48 ದೇಶದಲ್ಲಿ 100 5 ಸ್ಟಾರ್ ಹೋಟ್ಲ್ಗಳ ಓನರ್ ಆದರು. ವಾವ್! ಬಿ ಮೆಂಟಾಲಿಟಿ. ಓಕೆ, ಸೊ ಶಿಫ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಸೊ ಹಾಗೆ ಒಬ್ಬ ಗಾರ್ಮೆಂಟ್ಸ್, ಟೈಲರ್ ಎಕ್ಸಾಂಪಲ್ ತಗೊಳ್ಳಿಬೇಕಾದ್ರೆ, ಸೊ ಎಲ್ರಿಗೂ ಈಗ ಗಾರ್ಮೆಂಟ್ಸ್ ಅಲ್ಲಿ ಯಾವ ತರ ಅಂದ್ರೆ ಇವಾಗ ಇಂಪ್ರೂವ್ಡ್ ಆಗಿರೋದು ರೆಡಿಮೇಡ್ ಕಾಲ, ಹೌದಾ? ಆದ್ರೂ ಸ್ಟಿಚ್ ಮಾಡಿಸ್ಲಿಕ್ಕೆ ಇವತ್ತು ಕೂಡ ಡಿಮಾಂಡ್ ಇದೆ, ಎಸ್ಪೆಷಲಿ ವುಮೆನ್ ಟೈಲರ್, ಲೇಡೀಸ್ ಟೈಲರ್ಗೆ, ಹೌದಾ? ಹೆಣ್ಮಕ್ಳು ಹೇಳಿ, ಟೈಲರ್ ಹತ್ರ ವ್ಯವಹಾರ ಸಿಕ್ಕಾಪಟ್ಟೆ ಮಾಡಿರ್ತೀರಾ, ಅವರು ನಿಮಗೆ ಡೇಟ್ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋ ಡೇಟಲ್ಲಿ, ಕಮಿಟ್ ಆಗಿರೋ ಡೇಟಲ್ಲಿ ಯಾರಾದರೂ ವಾಪಸ್ ಕೊಟ್ಟಿದ್ದಾರಾ? ಸಾಧ್ಯನೇ ಇಲ್ಲ. ವಾಪಸ್ ಕೊಟ್ಟಿದ್ದಾರಾ? ಯಾವಾಗಲೂ ಹೋರಾಟ ಮಾಡ್ತೀರಾ, ಫೈಟ್ ಮಾಡ್ತೀರಾ, ಜಗಳ ಆಡ್ತೀರಾ. ಎಕ್ಸಾಕ್ಟ್ಲಿ. ಹೆರಿಗೆ ಡಾಕ್ಟರ್ ಕೊಟ್ಟಿರೋ ಹೆರಿಗೆ ಟೈಮ್ ಬೇಕಾದ್ರೆ ಆಗುತ್ತೆ ಕರೆಕ್ಟಾಗಿ, ಟೈಲರ್ದು ಮಾತ್ರ ವಾರ 15 ದಿವಸ ಲೇಟು. ಮದುವೆ ಬಂತು, ಮದುವೆ ಪಾಸ್ ಆಗೋಯ್ತು, ಆದರೂ ಕೂಡ ಸಿಗೋದಿಲ್ಲ ಬ್ಲೌಸ್ ಪೀಸ್, ಹೌದಾ? ಸೊ ಅಂದ್ರೆ ಯಾಕೆ ಗೊತ್ತಾ? ಅವರಿಗೆ ಡಿಮಾಂಡ್ ಇದೆ ಅಂತ ಗೊತ್ತು. ಒಂದು 10 ಟೈಲರಿಂಗ್ ಮೆಷಿನ್ ಅನ್ನು ತಗೊಬಂದು 10 ಜನಕ್ಕೆ ಕೆಲಸ ಕೊಡ್ಬೋದು. ಆದರೆ ಅವ್ರ ಆಲೋಚನೆ ಹೆಂಗಿರುತ್ತೆ ಅಂದ್ರೆ, ನಾನು ದುಡಿಬೇಕು, ನನ್ನ ಹೆಂಡತಿ ದುಡಿಬೇಕು ಅಷ್ಟೇ. ಹಗಲು ರಾತ್ರಿ ನಾವೇ ದುಡಿತೀವಿ ಅಂತ ಅನ್ಕೋತಾರೆ. ಇದು ಮೆಂಟಾಲಿಟಿ ಪ್ರಾಬ್ಲಮ್. ಸೊ ಹಾಗಾಗಿ ಸ್ನೇಹಿತರೆ, ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ಇಂಟ್ರೆಸ್ಟಿಂಗ್, ಈಗ ಕ್ರಕ್ಸ್ ಬಿಸ್ನೆಸ್ ಓನರ್ ತಿಳ್ಕೊಳ್ಳೋಣ. ಇವ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಓಕೆ, ಇವ್ರದ್ದು ವಿಷಯ ಗೋಪಿ ಸರ್, ಟೈಮ್ ಆಗಿದೆ, ಹಂಗಾಗಿ ಎಷ್ಟಕ್ಕೆ ಕ್ಲೋಸ್ ಮಾಡತ್ತೆ ನೋಡಿ. ಓಕೆ, 9:30 ಆಗಿದೆ. ಎಷ್ಟು ಟೈಮ್ಗೆ ಮಾಡ್ಕೊಳ್ಳೋಣ. ಇನ್ನೂ ಅದು 10-15 ಮಿನಿಟ್ಸ್ ಇದೆ. ಓಕೆ, ಅದನ್ನ ಬೇಕಂದ್ರೆ ನಾಳೆ ಕಂಟಿನ್ಯೂಷನ್ ಇದು ಮಾಡೋಣ. ರಿಯಲಿ ಇದು ವಂಡರ್ಫುಲ್ ಸೆಷನ್ ಇದು. ಯಾಕಂದ್ರೆ ಎಲ್ಲ ನಾವು ಮೋದಿ ಕೇರ್ ಅಂದ ತಕ್ಷಣ ಅಯ್ಯೋ ಮೋದಿ ಕೇರ್ ಅಂತ ಅನ್ಕೊಂತೀವಿ, ಬಟ್ ಯು ಶುಡ್ ಫೀಲ್ ಪ್ರೌಡ್ ದಟ್ ನಾನೊಬ್ಬ ದೊಡ್ಡ ಬಿಸ್ನೆಸ್ ಓನರ್ ಅಂತೇಳಿ. ನಿಜವಾಗ್ಲೂ ಇವತ್ತು ಏನು ಒಂದು ಕ್ಲೇಮ್ ಮಾಡಿದೀವಿ, ಇನ್ನು ಮಿಕ್ಕಿದು ಇನ್ನೊಂದು ನಾಳೆ ಕ್ಲೇಮ್ ಮಾಡ್ತೀವಿ, ಅದನ್ನ ನೀವು ಕೇಳಿಸ್ಕೊಬಹುದು. ಮತ್ತು ಪ್ರತಿಯೊಬ್ರು
ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ DMP ಸೆಷನ್ಗೆ ಜಾಯ್ನ್ ಆಗಿ, ಮತ್ತೆ ನಾಳೆ 8:50ಗೆಲ್ಲ ಲಾಗಿನ್ ಆಗಿ. ಅವಾಗ ನಿಮ್ಗೆ ಸ್ಟಾರ್ಟಿಂಗ್ 10 ಮಿನಿಟ್ಸ್ ಶೇರಿಂಗ್ಸ್ ಇವತ್ತು ನಿಜವಾಗ್ಲೂ ಅವಾಗ್ಲೇ ಶೇರಿಂಗ್ ಮಾಡ್ಕೊಂಡ್ರು ಮಾಧವಿ ಮೇಡಮ್. ಅವರು ಎಷ್ಟು ಚೆನ್ನಾಗಿ ಶೇರ್ ಮಾಡ್ಕೊಂಡ್ರು. ಗೋಲ್ ಸೆಟ್ ಮಾಡ್ಬೇಕು, ಅವತ್ತಿಂದ ಅವತ್ತು ನಾನು ಏನ್ ಅನ್ಕೊಂಡ್ರು ಆಗುತ್ತೆ ಅನ್ಕೊಂಡಲ್ಲಿ. ಆ ತರ ನೀವೇನ್ ಅನ್ಕೊಂಡ್ರು ಆಗುತ್ತೆ. ಈಗ ಮಲ್ಕೊಳಗ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ನಾನು ಯಾವ ಟಾರ್ಗೆಟ್ ರೀಚ್ ಆಗ್ಬೇಕು, ಎಷ್ಟು ಜನಕ್ಕೆ ನಾನು ಸೇವೆ ಮಾಡ್ಬೇಕು, ಎಷ್ಟು ಜನಕ್ಕೆ ಪ್ರಾಡಕ್ಟ್ ಕೊಡ್ಬೇಕು, ಎಷ್ಟು ಜನಕ್ಕೆ ನಾನು ಎನ್ರೋಲ್ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಮಾಡಿ ಮಲ್ಕೊಳ್ಳಿ. ಎಲ್ಲ ನಿಮ್ಮ ಒಂದು ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾಲ್ ನನಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.